ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಆದಿಶಕ್ತಿಯ ಅಮ್ಮನವರಿಂದ 7 ಸ್ವರೂಪಗಳು ಉದ್ಭವವಾದವು. ಇವರನ್ನೇ ಸಪ್ತ ಮಾತೃಕೆಯರು ಎಂದು ಕರೆಯುತ್ತಾರೆ. ಈ ಸಪ್ತ ಮಾತೃಕೆಯರಲ್ಲಿ ಒಬ್ಬರೇ ವರಾಹಿ ದೇವಿ. ಈ ವರಾಹಿ ದೇವಿಯನ್ನ ರಾತ್ರಿಯ ಸಮಯದಲ್ಲಿ ಮಾತ್ರವೇ ಪೂಜೆ ಮಾಡುತ್ತಾರೆ. ಈ ತಾಯಿಯ ದೇವಸ್ಥಾನಗಳು ಕೂಡ ಹಗಲಿನ ಸಮಯದಲ್ಲಿ ಮುಚ್ಚಲಾಗಿರುತ್ತದೆ. ಹಾಗಿದ್ದರೆ ಈ ವರಾಹಿ ದೇವಿಯ ಅಮ್ಮನವರು ಹೇಗೆ ಜನಿಸಿದರು? ಈ ತಾಯಿಯನ್ನ ರಾತ್ರಿಯ ಸಮಯದಲ್ಲಿ ಮಾತ್ರವೇ ಹೇಗೆ ಪೂಜೆ ಮಾಡಲಾಗುತ್ತದೆ? ಈ ತಾಯಿಯ ಪತಿ ಯಾರು? ಈ ತಾಯಿಯನ್ನ ಯಾರು ಪೂಜೆ ಮಾಡಬಹುದು? ಈ ರೀತಿಯ ವಿಷಯಗಳ ಜೊತೆ ವರಾಹಿ ದೇವಿಯ ಪೂರ್ತಿ ಕಥೆಯನ್ನ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಹೇಳುವ ಪ್ರಯತ್ನವನ್ನ ಮಾಡುತ್ತೇನೆ. ಬನ್ನಿ, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ತಾಯಿಯ ಕೃಪಾ ಕಟಾಕ್ಷಕ್ಕೋಸ್ಕರ ಜೈ ವರಾಹಿ ದೇವಿ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋ ಮೂಲಕ ನಿಮ್ಮ ಕೃತಜ್ಞತೆಯನ್ನ ತಿಳಿಸಿ. ವರಾಹಿ ಅಮ್ಮನವರ ಬಗ್ಗೆ ನಮ್ಮ ಹಿಂದೂ ಗ್ರಂಥಗಳಲ್ಲಿ ತುಂಬಾ ಪುರಾಣ ಕಥೆಗಳಿದ್ದಾವೆ. ಅದರಲ್ಲಿ ದೇವಿ ಭಾಗವತಂ ಪುರಾಣದಲ್ಲಿ ರಕ್ತ ಬೀಜನು ಎಂಬ ಅಸುರನು ದೇವತೆಗಳನ್ನು ಮನುಷ್ಯರನ್ನು ಕೊಲ್ಲುತ್ತಾ ಅಟ್ಟಹಾಸದಿಂದ ಮೆರೆಯುತ್ತಿರುತ್ತಾನೆ. ಆಗ ದೇವತೆಗಳೆಲ್ಲರೂ ಸೇರಿಕೊಂಡು ಪಾರ್ವತಿ ದೇವಿಯ ಬಳಿಗೆ ಹೋಗಿ ಬೇಡಿಕೊಳ್ಳುತ್ತಾರೆ. ಆಗ ಪಾರ್ವತಿ ದೇವಿ ದುರ್ಗಾ ದೇವಿಯ ರೂಪಕ್ಕೆ ಬದಲಾಗಿ ರಕ್ತ ಬೀಜನ ಜೊತೆ ಯುದ್ಧ ಮಾಡುವುದಕ್ಕೆ ಹೊರಡುತ್ತಾರೆ. ಆದ್ರೆ ದುರ್ಗಾ ಮಾತೆ ರಕ್ತ ಬೀಜನ ಜೊತೆ ಯುದ್ಧ ಮಾಡುತ್ತಿರುವಾಗ ರಕ್ತ ಬೀಜನನ್ನು ಗಾಯಗೊಳಿಸಿದಾಗ ರಕ್ತ ಬೀಜನ ಶರೀರದಿಂದ ಒಂದು ಹನಿ ರಕ್ತ ಭೂಮಿ ಮೇಲೆ ಬೀಳುತ್ತದೆ. ಆದ್ರೆ ರಕ್ತ ಬೀಜನಿಗೆ ಒಂದು ವರವಿರುತ್ತದೆ. ಅದೇನು ಅಂದ್ರೆ ತನ್ನ ರಕ್ತದ ಹನಿಗಳು ಭೂಮಿ ಮೇಲೆ ಬಿದ್ದ ಪ್ರತಿ ಸಾರಿಯೂ ಮತ್ತೊಬ್ಬ ರಕ್ತ ಬೀಜಸುರನು ಜನಿಸುತ್ತಾನೆ. ಆದ್ದರಿಂದ ರಕ್ತ ಬೀಜಸುರನನ್ನ ಎಷ್ಟೇ ಸಾರಿ ಕೊಲ್ಲಲು ಪ್ರಯತ್ನ ಮಾಡಿದರೂ ಕೂಡ ಅವನ ರಕ್ತ ಹನಿಗಳಿಂದ ತುಂಬಾ ಮಂದಿ ರಾಕ್ಷಸರು ಜನಿಸುತ್ತಿದ್ದರು. ಇದರಿಂದ ರಕ್ತ ಬೀಜಸುರನನ್ನ ಕೊಲ್ಲುವುದು ಅಸಾಧ್ಯವಾಗುತ್ತದೆ. ಆಗ ರಕ್ತ ಬೀಜಸುರನ ಸಂಹಾರಕ್ಕೋಸ್ಕರ ದುರ್ಗಾದೇವಿ ತನ್ನ ಶರೀರದಿಂದ ಸಪ್ತ ಮಾತೃಕೆಯರನ್ನ ಸೃಷ್ಟಿ ಮಾಡುತ್ತಾರೆ. ಸಪ್ತ ಮಾತೃಕೆಯರು ಅಂದ್ರೆ 7 ಮಂದಿ ಅಮ್ಮಂದಿರು. ಈ 7 ಮಂದಿ ಅಮ್ಮಂದಿರು ಕೂಡ ದುರ್ಗಾದೇವಿಯ ಸ್ವರೂಪವೇ. ಈ ಸಪ್ತ ಮಾತೃಕೆಯರಿಗೆ ತಾಂತ್ರಿಕ ಶಕ್ತಿಗಳು ಇದ್ದವು. ಈ ಸಪ್ತ ಮಾತೃಕೆಯರು ಯಾರು ಅಂದ್ರೆ ಬ್ರಹ್ಮಾಣಿ, ವೈಷ್ಣವಿ, ಮಹೇಶ್ವರಿ, ಇಂದ್ರಾಣಿ, ಕೌಮಾರಿ, ವಾರಾಹಿ ಮತ್ತು ಚಾಮುಂಡಿ. ಆಗ ಈ 7 ಅವತಾರಗಳು ಕೂಡ ರಕ್ತ ಬೀಜನನ್ನ ಸಂಹಾರ ಮಾಡುವುದಕ್ಕೆ ಸಹಾಯ ಮಾಡುತ್ತವೆ. ಆಗ ವರಾಹಿ ದೇವಿ ಈ ರಕ್ತ ಬೀಜನನ್ನ ಸಂಹಾರ ಮಾಡುವುದಕ್ಕೆ ತುಂಬಾ ಉಗ್ರವಾದ ರೂಪವನ್ನ ಧರಿಸಿ ರಾಕ್ಷಸರ ಶವಗಳ ಮೇಲೆ ಕುಳಿತುಕೊಂಡು ತನ್ನ ಚೂಪಾದ ದಂತಗಳ ಮೂಲಕ ಎಲ್ಲ ರಾಕ್ಷಸರನ್ನು ಕೂಡ ಕೊಲ್ಲುತ್ತಾರೆ. ಆ ನಂತರ ರಕ್ತ ಬೀಜಸುರನು ದುರ್ಗಾದೇವಿಯನ್ನ ದ್ವಂದ್ವ ಯುದ್ಧಕ್ಕೆ ಕರೆದಾಗ ಮತ್ತೆ ಆ 7 ಸ್ವರೂಪಗಳು ಕೂಡ ದುರ್ಗಾದೇವಿಯಲ್ಲಿ ಸೇರಿಕೊಂಡು ರಕ್ತ ಬೀಜಸುರನನ್ನ ಸಂಹರಿಸಿರುವಂತೆ ದೇವಿ ಭಾಗವತದಲ್ಲಿ ವಿವರಿಸಲಾಗಿದೆ. ಈ ರೀತಿ ನಡೆದ ನಂತರ ಭಾಗವತ ಪುರಾಣದ ಪ್ರಕಾರ ಹಿರಣ್ಯಕಶಿಪು ಎಂಬ ರಾಕ್ಷಸನು ಭೂದೇವಿಗೆ ತುಂಬಾ ಚಿತ್ರಹಿಂಸೆಯನ್ನ ಕೊಡುತ್ತಿರುತ್ತಾನೆ. ಆದ್ರೆ ಭೂದೇವಿಗೆ ಚಿತ್ರಹಿಂಸೆಯನ್ನ ಕೊಡುವುದಕ್ಕಿಂತ ಮೊದಲು ಹಿರಣ್ಯಾಕ್ಷನು ವರಾಹಿ ದೇವಿಗೋಸ್ಕರ ಕಠೋರವಾದ ತಪಸ್ಸನ್ನ ಮಾಡಿ ವರಾಹಿ ದೇವಿಯನ್ನ ಪ್ರಸನ್ನಗೊಳಿಸಿಕೊಳ್ಳುತ್ತಾನೆ. ಆಗ ವರಾಹಿ ಅಮ್ಮನವರು ಹಿರಣ್ಯಾಕ್ಷನನ್ನ ಏನು ವರ ಬೇಕೆಂದು ಕೇಳಿದಾಗ ಹಿರಣ್ಯಾಕ್ಷನು ಅಮರತ್ವ ಎಂಬ ವರವನ್ನ ಕೇಳುತ್ತಾನೆ. ಆದ್ರೆ ವರಾಹಿ ಅಮ್ಮನವರು ಮಾತ್ರ ಹುಟ್ಟಿದ ಪ್ರತಿಯೊಂದು ಜೀವಿಯೂ ಕೂಡ ಸಾಯಲೇಬೇಕು, ಮರಣ ಎಂಬುದು ವಾಸ್ತವವಾಗಿದೆ, ಆದ್ದರಿಂದ ಅಮರತ್ವ ಎಂಬ ವರವನ್ನ ಕೊಡುವುದಕ್ಕೆ ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಆಗ ಹಿರಣ್ಯಾಕ್ಷನು ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡಿ, ಅಮ್ಮ, ನಿಮ್ಮನ್ನ ಬಿಟ್ಟು ನನ್ನನ್ನ ಯಾರು ಕೂಡ ಕೊಲ್ಲಲು ಅವಕಾಶವಿಲ್ಲ, ಆದ್ದರಿಂದ ನಿಮ್ಮಿಂದ ಮಾತ್ರವೇ ನನ್ನ ಸಾವಾಗಬೇಕೆಂದು ವರವನ್ನ ಬೇಡಿಕೊಳ್ಳುತ್ತಾನೆ. ಅದಕ್ಕೆ ವರಾಹಿ ಅಮ್ಮನವರು ಕೂಡ ಒಪ್ಪಿಕೊಳ್ಳುತ್ತಾರೆ. ಆಗ ತಕ್ಷಣ ಹಿರಣ್ಯಾಕ್ಷನು, ನಾನು ನಿಮ್ಮ ಭಕ್ತನಾಗಿರುವ ಕಾರಣ ನೀವು ಕೂಡ ಕೊಲ್ಲಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ಅದಕ್ಕೂ ಕೂಡ ವರಾಹಿ ಅಮ್ಮನವರು ಒಪ್ಪಿಕೊಂಡು ಅಲ್ಲಿಂದ ಅದೃಶ್ಯರಾಗುತ್ತಾರೆ. ಆ ನಂತರ ಹಿರಣ್ಯಾಕ್ಷನು ಈ ವರವನ್ನೇ ದುರುಪಯೋಗ ಮಾಡಿಕೊಂಡು ಕ್ರೂರನಂತೆ ಭೂದೇವಿಗೆ ಚಿತ್ರಹಿಂಸೆ ಕೊಡುವುದಕ್ಕೆ ಶುರು ಮಾಡುತ್ತಾನೆ. ಆಗ ಹಿರಣ್ಯಾಕ್ಷನನ್ನ ಕೊಲ್ಲುವುದಕ್ಕೆ ವರಾಹಿ ದೇವಿ ಅಮ್ಮನವರಿಂದ ವರಾಹ ಸ್ವಾಮಿ ಉದ್ಭವವಾಗುತ್ತಾರೆ. ಈ ರೀತಿಯಾಗಿ ವರಾಹಿ ಅಮ್ಮನವರಿಂದ ಉದ್ಭವವಾಗಿರುವ ಶ್ರೀ ವಿಷ್ಣುವಿನ ಅವತಾರವೇ ವರಾಹ ಸ್ವಾಮಿ. ಇನ್ನು ಮತ್ಸ್ಯ ಪುರಾಣದಲ್ಲಿ ಮಹಾಶಿವನ ಬೆವರ ಹನಿಯಿಂದ ಅಂಧಕಾಸುರನು ಎಂಬ ರಾಕ್ಷಸನು ಜನಿಸುತ್ತಾನೆ. ಆ ನಂತರ ಅಂಧಕಾಸುರನು ಬೆಳೆದು ದೊಡ್ಡವನಾದ ನಂತರ ರಾಕ್ಷಸರೆಲ್ಲರಿಗೂ ಅಧಿಪತಿಯಾಗಿ ದೇವತೆಗಳ ಮೇಲೆ ಯುದ್ಧ ಸಾರುತ್ತಾನೆ. ಆಗ ಮಹಾಶಿವನು ಅಂಧಕಾಸುರನನ್ನ ಸಂಹಾರ ಮಾಡುವುದಕ್ಕೆ ಪಾರ್ವತಿ ದೇವಿಯಲ್ಲಿನ ವರಾಹಿ ದೇವಿಯನ್ನ ಸ್ಮರಿಸಿರುವಂತೆ ಈ ಮತ್ಸ್ಯ ಪುರಾಣದಲ್ಲಿ ಇದೆ. ಈ ಪುರಾಣಗಳ ಜೊತೆ
ವಾಮನ ಪುರಾಣದಲ್ಲಿ ಕೂಡ ಸಪ್ತ ಮಾತೃಕೆಯರನ್ನ ದುರ್ಗಾಮಾತೆ ಚಂಡಿ ರೂಪದಲ್ಲಿ ಹುಟ್ಟಿಸಿರುವಂತೆ ಬರೆಯಲಾಗಿದೆ. ಅದರಲ್ಲಿ ವರಾಹಿ ದೇವಿ ಅಮ್ಮನವರು ಮಾತ್ರವೇ ಚಂಡಿ ರೂಪದ ಬೆನ್ನಿನ ಭಾಗದಲ್ಲಿ ಜನಿಸಿರುವಂತೆ ಬರೆಯಲಾಗಿದೆ. ಅಂದ್ರೆ ಈ ಗ್ರಂಥದಲ್ಲಿ ಹೇಳಿರುವ ಪ್ರಕಾರ ಪ್ರತಿ ಸಾರಿ ವರಾಹಿ ಅಮ್ಮನವರು ಬರುವುದು ಶತ್ರುವಿನ ಸಂಹಾರಕ್ಕೆ ಮತ್ತು ಸೇನೆಯ ಆಧಿಪತ್ಯವನ್ನು ವಹಿಸುವುದಕ್ಕೆ. ಇನ್ನು ವರಾಹಿ ದೇವಿ ಅಮ್ಮನವರ ಪತಿ ವರಾಹ ಸ್ವಾಮಿ ಎಂದು ತುಂಬಾ ಮಂದಿ ಭಾವಿಸಿದ್ದಾರೆ. ಆದ್ರೆ ಅದು ತುಂಬಾ ದೊಡ್ಡ ತಪ್ಪು. ಆದಿಶಕ್ತಿಯ ಸ್ವರೂಪವೇ ಪಾರ್ವತಿ ದೇವಿ. ಯಾವ ರೀತಿ ಪಾರ್ವತಿ ದೇವಿಯಿಂದ ಸಪ್ತ ಮಾತೃಕೆಯರು ಬಂದರೋ ಅದೇ ರೀತಿ ಮಹಾಶಿವನ ಸ್ವರೂಪವಾಗಿರುವ ಭೈರವನಿಂದ ಅಷ್ಟ ಭೈರವರು ಜನಿಸುತ್ತಾರೆ. ಈ ಅಷ್ಟ ಭೈರವರು ಕೂಡ ಅಷ್ಟ ದಿಕ್ಕುಗಳನ್ನ ಪಾಲಿಸುತ್ತಾ ಕಾಪಾಡುತ್ತಿರುತ್ತಾರೆ. ಈ ಅಷ್ಟ ಭೈರವರಲ್ಲಿ ಒಬ್ಬನಾಗಿರುವ ಉನ್ಮಂಟ ಭೈರವನೇ ಈ ವರಾಹಿ ದೇವಿ ಅಮ್ಮನವರ ಪತಿ. ಆದ್ದರಿಂದ ವರಾಹಿ ದೇವಿ ಅಮ್ಮನವರ ಪತಿ ವರಾಹ ಸ್ವಾಮಿ ಅಲ್ಲವೇ ಅಲ್ಲ. ಲಲಿತ ಸಹಸ್ರನಾಮದಲ್ಲಿರುವ ಈ ಸ್ತೋತ್ರವನ್ನ ನೋಡಿ. ಕಿರಿ ಚಕ್ರ ರಥಾರೂಢ ದಂಡನಾಥ ಪುರಸ್ಕೃತ. ಅದರ ಅರ್ಥ ಆ ತಾಯಿಯ ಮುಂದೆ ಹಂದಿಗಳು ಹೊತ್ತ ರಥವನ್ನು ಸವಾರಿ ಮಾಡುವ ದಂಡನಾಥನು ಬರುತ್ತಾನೆ. ಇನ್ನು ಕಿರಿ ಎಂಬ ಪದದ ಅರ್ಥ ಹಂದಿ, ರಥವನ್ನ ಹಂದಿಗಳು ಎಳೆಯುತ್ತವೆ ಎಂದು ಅರ್ಥ. ದಂಡನಾಥ ಎಂಬುದು ವರಾಹಿಯ ಮತ್ತೊಂದು ಹೆಸರು. ಆ ತಾಯಿ ಯಾವಾಗಲೂ ತನ್ನ ಕೈಯಲ್ಲಿ ದಂಡವನ್ನ ಹೊಂದಿರುವುದರಿಂದ ಅವಳನ್ನು ದಂಡನಾಥ ಎಂದು ಕರೆಯಲಾಗುತ್ತದೆ. ಇದೇ ಲಲಿತ ಸಹಸ್ರನಾಮದಲ್ಲಿ ಮತ್ತೊಂದು ಕಡೆ ವಿಷಿಕ್ರು ಪ್ರಾಣಹರಣ ವರಾಹಿ ವಿದ್ಯಾ ನಂದಿತ ಎಂದು ಇರುತ್ತದೆ. ಇದರ ಪ್ರಕಾರ ವಿಷಂಗುನು ಎಂಬ ಅಸುರನನ್ನು ವರಾಹಿ ದೇವಿ ಸಂಹರಿಸಿದ್ದರಿಂದ ಲಲಿತ ದೇವಿ ತುಂಬಾ ಸಂತೋಷ ಪಟ್ಟರು ಎಂದು ಅರ್ಥ. ಲಲಿತ ದೇವಿ ಸೈನ್ಯದಲ್ಲಿ ರಥ, ಅಶ್ವ, ಗಜ ಸೈನ್ಯಕ್ಕೆ ವರಾಹಿ ದೇವಿ ಅಧಿಪತಿಯಾಗಿದ್ದರು. ಈ ರೀತಿಯಾಗಿ ತುಂಬಾ ಸತ್ಯವಂತ ಅಮ್ಮನವರು ಈ ವರಾಹಿ ದೇವಿ ಅಮ್ಮನವರು. ಆದ್ರೆ ಈ ವರಾಹಿ ದೇವಿ ಅಮ್ಮನವರಿಗೆ ಮಾತ್ರ ದೇವಾಲಯಗಳು ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾವೆ. ಅದು ಕೂಡ ದೇವಾಲಯಗಳಲ್ಲಿ ಅಮ್ಮನವರ ದರ್ಶನ ಕೇವಲ 2-3 ಗಂಟೆಗಳ ಸಮಯ ಮಾತ್ರವೇ ಇರುತ್ತದೆ. ಅದು ಕೂಡ ರಾತ್ರಿಯ ಸಮಯದಲ್ಲಿ ಅಥವಾ ಬೆಳಗಿನ ಜಾವದ ಸಮಯದಲ್ಲಿ ಮಾತ್ರವೇ ಇರುತ್ತದೆ. ಏಕೆಂದರೆ ವರಾಹಿ ಅಮ್ಮನವರು ಉಳಿದ ಸಮಯದಲ್ಲಿ ಗ್ರಾಮಗಳಲ್ಲಿ ಸಂಚಾರ ಮಾಡುತ್ತಾ ಭಕ್ತರನ್ನ ದುಷ್ಟ ಶಕ್ತಿಯಿಂದ ಕಾಪಾಡುತ್ತಿರುತ್ತಾರೆ. ಇನ್ನು ಕಾಶಿಯಲ್ಲಿರುವ ಉಗ್ರ ವರಾಹಿ ಅಮ್ಮನವರ ಬಗ್ಗೆಯೂ ಕೂಡ ಹೇಳುತ್ತೇನೆ ಕೇಳಿ. ಈ ದೇವಾಲಯದಲ್ಲಿ ಅಮ್ಮನವರು ಪಾತಾಳದಲ್ಲಿ ಇದ್ದಾರೆ. ಆ ವಿಗ್ರಹ ಕೂಡ ತುಂಬಾ ದೊಡ್ಡದಾಗಿದೆ. ಆದ್ರೆ ಅಲ್ಲಿನ ಅಮ್ಮನವರ ವಿಗ್ರಹವನ್ನ ಭಕ್ತರು ನೇರವಾಗಿ ನೋಡುವುದಕ್ಕೆ ಅವಕಾಶವಿಲ್ಲ. ಅದೇ ರೀತಿ ಆ ದೇವಾಲಯವನ್ನು ಕೂಡ ದಿನಕ್ಕೆ 2-3 ಗಂಟೆಗಳ ಕಾಲ ತೆರೆದು ನಂತರ ಮುಚ್ಚಲಾಗುತ್ತದೆ. ಇನ್ನು ಆ ಸಮಯದಲ್ಲಿ ಭಕ್ತರು ಅಮ್ಮನವರನ್ನ ದರ್ಶನ ಮಾಡಿಕೊಳ್ಳುವುದಕ್ಕೆ ದೇವಸ್ಥಾನದವರು ಏರ್ಪಾಟು ಮಾಡಿರುವ ರಂಧ್ರಗಳ ಮೂಲಕ ತಾಯಿಯನ್ನ ನೋಡಬೇಕು. ಸ್ನೇಹಿತರೆ, ಹೇಗೋ ಈ ದೇವಸ್ಥಾನದ ಬಗ್ಗೆ ತಿಳಿದುಕೊಂಡಿದ್ದೀರಾ, ಅದೇ ರೀತಿ ಈ ದೇವಸ್ಥಾನದಲ್ಲಿ ನಡೆದ ಒಂದು ಘಟನೆ ಬಗ್ಗೆ ಹೇಳುತ್ತೇನೆ ಕೇಳಿ. ಭಕ್ತರು ಯಾರು ಸಹ ಅಮ್ಮನವರನ್ನ ದರ್ಶನ ಮಾಡೋದಕ್ಕೆ ನೇರವಾಗಿ ಹೋಗುವುದಿಲ್ಲ. ಆದ್ರೆ ಹೀಗೆ ಒಂದು ಸಾರಿ ನೂತನವಾಗಿ ವಿವಾಹವಾಗಿರುವ ಒಂದು ದಂಪತಿ ಅಮ್ಮನನ್ನ ನೇರವಾಗಿ ದರ್ಶನ ಮಾಡಿಕೊಳ್ಳಬೇಕೆಂದು ಆ ದೇವಸ್ಥಾನದ ಅರ್ಚಕರ ಬಳಿ ಜಗಳವಾಡುತ್ತಾರೆ. ಆ ಅರ್ಚಕರು ಮಾತ್ರ ಈ ಅಮ್ಮನವರು ತುಂಬಾ ಉಗ್ರ ಸ್ವರೂಪದಲ್ಲಿ ಇರುತ್ತಾರೆ, ಅವರ ಶಕ್ತಿಯನ್ನ ನಮ್ಮಿಂದಲೇ ತಡೆದುಕೊಳ್ಳುವುದಕ್ಕೆ ಆಗುತ್ತಿಲ್ಲ, ಆದ್ದರಿಂದ ಆ ತಾಯಿ ದರ್ಶನವನ್ನ ನೇರವಾಗಿ ಮಾಡಬಾರದು ಅಂತ ಹೇಳುತ್ತಾರೆ. ಆದ್ರೂ ಕೂಡ ದಂಪತಿಗಳು ಆ ಅರ್ಚಕರ ಮಾತನ್ನ ಕೇಳದೆ ಜಗಳವಾಡಿಕೊಂಡು ಪಾತಾಳದಲ್ಲಿರುವ ತಾಯಿ ದರ್ಶನವನ್ನ ಮಾಡುವುದಕ್ಕೆ ಹೋಗುತ್ತಾರೆ. ಆದ್ರೆ ಅಲ್ಲಿಗೆ ಹೋದ ಕೆಲವೇ ಕ್ಷಣಗಳಲ್ಲಿ ಆ ಜೋಡಿ ಅಲ್ಲೇ ಸತ್ತು ಹೋಗುತ್ತದೆ. ಇದನ್ನ ತುಂಬಾ ಮಂದಿ ಗಾಸಿಪು ಎಂದು ಹೇಳಬಹುದು. ಆದ್ರೆ ಇದನ್ನ ನಾನು ತುಂಬಾ ಹತ್ತಿರದಿಂದ ಓದಿದ್ದೇನೆ. ಆದ್ದರಿಂದ ಈ ವಿಷಯವನ್ನ ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದ್ದೇನೆ. ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.